ಹಾಯ್ ಹಲೋ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕಲ್ಚರಲ್ ವ್ಯಾಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತು ನಾವು ಜಗತ್ತಿನ ಅತ್ಯಂತ ಶ್ರೀಮಂತ ದೇವರಾದ ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ಕೇರಳದ ರಾಜಧಾನಿ ತಿರುವನಂತಪುರದಲ್ಲಿರ್ತಕ್ಕಂತಹ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಹಿಂದೂಗಳ ಪ್ರಮುಖ ಅತ್ಯಂತ ಪವಿತ್ರ ಧಾರ್ಮಿಕ ಪ್ರಾಚೀನ ಕ್ಷೇತ್ರಗಳಲ್ಲಿ ಒಂದಾಗಿದೆ ಸ್ನೇಹಿತರೆ. ವಿಷ್ಣುವಿನ ಅತ್ಯಂತ ಒಂದು ದೊಡ್ಡ ದೇವಾಲಯ, ಅದ್ಭುತವಾದಂಥ ದೇವಾಲಯ ಈ ಒಂದು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ. ಹಾಗಾಗಿ ಬನ್ನಿ, ಈ ಭಗವಂತ ಆದಿಶೇಷನ ಮೇಲೆ ಯೋಗ ನಿದ್ರೆಯಲ್ಲಿರ್ತಕ್ಕಂತಹ ಒಂದು ದರ್ಶನವನ್ನು ಮಾಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ತಿರುವನಂತಪುರ ಎಂದರೆ ಭಗವಾನ್ ವಿಷ್ಣುವಿನ ಪವಿತ್ರ ನಗರ ಅಂತ ಕರೀತಾರೆ ಸ್ನೇಹಿತರೆ. ನೋಡಿ, ಇದು ಬಂದು ತಿರುವಾಂಕೂರು ರಾಜಮನೆತನದ ಒಂದು ಒಡೆತನದಲ್ಲಿರ್ತಕ್ಕಂಥ 18ನೇ ಶತಮಾನದಲ್ಲಿ ತಿರುವಾಂಕೂರು ಸಂಸ್ಥಾನದ ರಾಜನಾಗಿದ್ದ ಮಾರ್ತಾಂಡವರ್ಮನ ಕಾಲದಲ್ಲಿ ಈ ಒಂದು ದೇವಾಲಯ ಈಗಿನ ಒಂದು ಸ್ವರೂಪವನ್ನು ಪಡೆದಿದೆ ಸ್ನೇಹಿತರೆ. ಹಾಗಾಗಿ 1750ರಲ್ಲಿ ಮಹಾರಾಜ ಮಾರ್ತಾಂಡವರ್ಮ ತನ್ನ ಸಂಪೂರ್ಣ ರಾಜ್ಯ ಮತ್ತು ತನ್ನ ಒಡವೆ ವಸ್ತ್ರ ಎಲ್ಲವನ್ನೂ ಶ್ರೀ ಪದ್ಮನಾಭ ಸ್ವಾಮಿಗೆ ಅರ್ಪಿಸಿ ತಾನು ದೇವರ ಸೇವಕನಾಗಿ ರಾಜ್ಯಭಾರ ಮಾಡುವುದಾಗಿ ಘೋಷಿಸಿಕೊಂಡ ಸ್ನೇಹಿತರೆ. ಅಂದಿನಿಂದ ಇಲ್ಲಿವರೆಗೂ ತಿರುವಾಂಕೂರು ರಾಜಮನೆತನದವರೇ ಈ ದೇವಾಲಯದ ಆಡಳಿತ ಮತ್ತು ಧಾರ್ಮಿಕ ವಿಧಿವಿಧಾನಗಳನ್ನು ನೋಡ್ಕೊತಾ ಬಂದಿದ್ದಾರೆ ಸ್ನೇಹಿತರೆ. ಹಾಗಾಗಿ ಬನ್ನಿ ಸ್ನೇಹಿತರೆ, ಇದು ಒಂದು ದ್ರಾವಿಡ ಶೈಲಿನಲ್ಲಿ ಕಟ್ಟಿರ್ತಕ್ಕಂತಹ ಒಂದು ಅದ್ಭುತ ದೇವಾಲಯ ಸ್ನೇಹಿತರೆ. ಇದು ಬಹಳ ಪ್ರಾಚೀನವಾಗಿರ್ತಕ್ಕಂಥ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥದ್ದು. ವಿಷ್ಣುವಿನ ಬಗ್ಗೆ ಇಲ್ಲಿ ವಿಷ್ಣುವಿನ ನಗರ ಅಂತಲೇ ಇದನ್ನು ಕರೀತಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನೋಡಿ, ನಾವಿವತ್ತು ಈ ಒಂದು ರೈಲ್ವೆ ನಿಲ್ದಾಣದಿಂದ IRCTCನಲ್ಲಿ ಬಂದಂಥ ಯಾತ್ರಿಕರು ಸರದಿನಲ್ಲಿ ಬಸ್ಸನ್ನು ಹತ್ತಿ ಅನಂತ ಪದ್ಮನಾಭ ದೇವಾಲಯದ ಕಡೆ ಹೊರಟಿದ್ದೀವಿ ಸ್ನೇಹಿತರೆ. ಬನ್ನಿ, ಮುಂದೆ ಏನೆಲ್ಲ ಇದೆ ಅಂತಕ್ಕಂಥದ್ದನ್ನ ನೋಡ್ಕೊಂಡು ಬರೋಣ. ನೋಡಿ ಸ್ನೇಹಿತರೆ, ನಮಗೆ IRCTCನವರು ದಕ್ಷಿಣ ಭಾರತ ಯಾತ್ರೆ ಏನಿದೆ, ಕರ್ನಾಟಕ ಭಾರತ್ ಗೌರವ್ ರೈಲ್ನಲ್ಲಿ ನಮ್ಮನ್ನು ಕರ್ಕೊಂಡು ಬಂದು ಈಗ ರೈಲ್ವೆ ನಿಲ್ದಾಣದಿಂದ ನಾವು ಅನಂತ ಪದ್ಮನಾಭನ ದೇವಾಲಯಕ್ಕೆ ಹೊರಟಿದ್ದೀವಿ ಸ್ನೇಹಿತರೆ. ಬನ್ನಿ ನೋಡ್ಕೊಂಡು ಬರೋಣ. ನೋಡಿ ಸ್ನೇಹಿತರೆ, ನಮ್ಮ ಮುಂದೆ ಕಾಣ್ತಾ ಇರ್ತಕ್ಕಂಥದ್ದೇ ಅನಂತ ಪದ್ಮನಾಭ ಸ್ವಾಮಿಯ ರಾಜಗೋಪುರ ಸ್ನೇಹಿತರೆ. ಇಲ್ಲಿಂದ ನಮಗೆ ವಿಡಿಯೋ ಮಾಡೋದಕ್ಕಾಗಲಿ ಫೋಟೋ ತೆಗೆಯೋದಕ್ಕಾಗಲಿ ಅವಕಾಶ ಇಲ್ಲ. ಹಾಗಾಗಿ ನಾವು ಎಲ್ಲ ಇಲ್ಲೇ ಸರೆಂಡರ್ ಮಾಡಿ ಒಳಗೆ ಹೋಗ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಈ ಒಂದು ಗರ್ಭಗುಡಿಯಲ್ಲಿ 3 ದ್ವಾರ ಬಾಗಿಲುಗಳಿದೆ. 3 ಬಾಗಿಲುಗಳಲ್ಲಿ ಈ ಅನಂತ ಶಯನನ್ನು ನೋಡಬೇಕು ಸ್ನೇಹಿತರೆ. ಭಗವಾನ್ ವಿಷ್ಣು ಆದಿಶೇಷನ ಅಂದರೆ ಸರ್ಪದ ಮೇಲೆ ಯೋಗ ನಿದ್ರೆಯಲ್ಲಿ ಅನಂತ ಶಯನ ಜಗತ್ತನ್ನು ರಕ್ಷಿಸುವ ಭಂಗಿಯಲ್ಲಿ ನಮಗೆ ದರ್ಶನ ನೀಡ್ತಾನೆ ಸ್ನೇಹಿತರೆ. ಹಾಗಾಗಿ ಈ ಮುಖ್ಯ ಏನು ವಿಗ್ರಹ ಇದೆ, ಇದು ಅನೇಕ ಸಾಲಿಗ್ರಾಮಗಳಿಂದ ವಿಶೇಷವಾಗಿರ್ತಕ್ಕಂಥ ಗಿಡಮೂಲಿಕೆಗಳ ಲೇಪನದಿಂದ ಕಡು ಶರ್ಕರ ಯೋಗಂ ಅಂತಕ್ಕಂಥ ಒಂದು ಮೆಥಡಲ್ಲಿ ಈ ಒಂದು ಅನಂತ ಪದ್ಮನಾಭನನ್ನು ಮೂರ್ತಿಯನ್ನು ಕೆತ್ತಿದ್ದಾರೆ ಸ್ನೇಹಿತರೆ. ಹಾಗಾಗಿ ಇದು ಬಹಳ ಸುಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೇವರು, ನೋಡೋದಕ್ಕೆ ಅದ್ಭುತವಾಗಿರ್ತಕ್ಕಂಥದ್ದು, ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಮೂರ್ತಿಯನ್ನು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ, ನಿಮ್ಗಾಗಲೇ ಹೇಳಿದೆ ನಾನು, ನೋಡಿ, ನಾವು ನಿಂತಿರ್ತಕ್ಕಂಥ ಜಾಗ ಇದೆಯಲ್ಲ, ಇದು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಮತ್ತು ಬಹಳ ಶ್ರೀಮಂತವಾಗಿರ್ತಕ್ಕಂಥ ಒಂದು ಸ್ಥಳ ಸ್ನೇಹಿತರೆ. ನಿಮಗೆ ಗೊತ್ತಿರ್ಬೋದು, ಈಗಾಗಲೇ ಈ ದೇವಾಲಯದ ನೆಲಮಾಳಿಗೆಯಲ್ಲಿ
ಎಣಿಸೋದಕ್ಕೆ ಆಗದಲೇ ಇರೋವಷ್ಟು ಸಂಪತ್ತನ್ನು ಈ ಅನಂತ ಪದ್ಮನಾಭ ತನ್ನ ಒಡಲಲ್ಲಿ ಇಟ್ಕೊಂಡಿದ್ದಾನೆ ಸ್ನೇಹಿತರೆ. ನಿಜಕ್ಕೂ ಅದನ್ನು ಎಷ್ಟಿದೆ, ಎಷ್ಟು ಸಂಪತ್ತಿದೆ ಅಂತಕ್ಕಂಥದ್ದೇ ಗೊತ್ತಿಲ್ಲ ಸ್ನೇಹಿತರೆ. ಹಾಗಾಗಿ ಈ ಒಂದು ನೆಲಮಾಳಿಗೆಯಲ್ಲಿ ಆಗಿನ ಅರಸು ಮನೆತನದವರು ಮತ್ತು ಭಕ್ತರು ನೀಡಿದಂಥ ಊಹಿಸಲು ಅಸಾಧ್ಯವಾಗಿರ್ತಕ್ಕಂಥ ಚಿನ್ನ, ವಜ್ರ, ವೈಡೂರ್ಯ, ಹಾಗೆಯೇ ಪ್ರಾಚೀನ ಪಚ್ಚೆ ಮತ್ತು ಅನೇಕ ಮುತ್ತು ರತ್ನಗಳನ್ನು ಇಲ್ಲಿ ಇದೆ ಸ್ನೇಹಿತರೆ. ನೋಡಿ, ಕೆಳಗೆ ಒಟ್ಟು 6 ನೆಲಮಾಳಿಗೆಗಳಲ್ಲಿ ದೊಡ್ಡ ದೊಡ್ಡ ಒಂದು ಕೊಠಡಿಗಳಿದೆಯಂತೆ. ಅದನ್ನು ಬೇರ್ಸೋದಕ್ಕೆ ಆಗೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಬನ್ನಿ ನೋಡೋಣ ಇನ್ನು ಏನೇನು ಸಂಪತ್ತಿದೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ, ಇದು ನಿಗೂಢವಾಗಿರ್ತಕ್ಕಂಥ ಬಿ ನೆಲಮಾಳಿಗೆಯಲ್ಲಿರ್ತಕ್ಕಂಥ ಸಂಪತ್ತು ಸ್ನೇಹಿತರೆ. ಇದನ್ನು ಇದುವರೆಗಾಗೂ ಓಪನ್ ಮಾಡೋಕ್ಕಾಗಿಲ್ಲ. ಯಾಕಂತಂದರೆ ಇದು ಸರ್ಪಬಂಧ ಅಥವಾ ನಾಗಬಂಧವನ್ನು ಮಾಡಿ ಇದನ್ನು ಸಂರಕ್ಷಣೆ ಮಾಡಿದ್ದಾರೆ. ಇದನ್ನು ಓಪನ್ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ. ಹಾಗಾಗಿ ಇದರೊಳಗೆ ಎಷ್ಟು ಕೋಟಿ ವಜ್ರ ವೈಡೂರ್ಯಗಳಿದೆ ಅಂತಕ್ಕಂಥದ್ದನ್ನ ಲೆಕ್ಕ ಮಾಡಲಿಕ್ಕೆ ಇದುವರೆಗೂ ಸಾಧ್ಯ ಆಗಿಲ್ಲ ಸ್ನೇಹಿತರೆ. ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಕೆಲವೊಂದು ಕೊಠಡಿಗಳನ್ನ ಓಪನ್ ಮಾಡಿ ನೋಡಿದ್ದಾರೆ. ಆದರೆ ಅದು ಸಂಪತ್ತು ಎಷ್ಟಿದೆ ಅಂತಕ್ಕಂಥದ್ದನ್ನ ಇದುವರೆಗೂ ಲೆಕ್ಕ ಹಾಕೋಕ್ಕಾಗಿಲ್ಲ ಸ್ನೇಹಿತರೆ. ಅಷ್ಟೊಂದು ಸಂಪದ್ಭರಿತವಾಗಿರ್ತಕ್ಕಂಥ ಈ ಒಂದು ಅನಂತ ಪದ್ಮನಾಭನ ದೇವಸ್ಥಾನದ ಕೆಳಗಿರ್ತಕ್ಕಂಥದ್ದು ಇಡೀ ಪ್ರಪಂಚವೇ ಇವತ್ತು ಇಷ್ಟೊಂದು ಸಂಪತ್ತನ್ನು ಹೊಂದಿರತಕ್ಕಂಥ ದೇವರು ಯಾವುದಾದ್ರು ಇದ್ದರೆ ಅದು ಅನಂತ ಪದ್ಮನಾಭ, ಕೇರಳದ ತಿರುವಾಂಕೂರಿನಲ್ಲಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಹೇಳಬೇಕಾಗುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನೀವು ಒಮ್ಮೆ ನೋಡಿ ಖುಷಿ ಪಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.